ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 2 ಸಮುವೇಲ 24ನೇ ಅಧ್ಯಾಯ 24ನೇ ವಾಕ್ಯ. ಅರಸನು ಆರೋನನಿಗೆ, ಹಾಗಲ್ಲ, ನಾನು ನಿನ್ನಿಂದ ಕ್ರಯಕ್ಕೆ ತೆಗೆದುಕೊಳ್ಳುತ್ತೇನೆ. ನನ್ನ ದೇವರಾದ ಯೆಹೋವನಿಗೆ ಸುಮ್ಮನೆ ಸಿಕ್ಕಿದ್ದನ್ನು ಯಜ್ಞವಾಗಿ ಅರ್ಪಿಸಲಲ್ಲೆನು ಎಂದು ಹೇಳಿ. 24ನೇ ಅಧ್ಯಾಯ ಪ್ರಾರಂಭದಲ್ಲಿ ದಾವೀದನ ಒಂದು ಹುಚ್ಚು ತೀರ್ಮಾನ ಎಷ್ಟೆಲ್ಲ ಸಮಸ್ಯೆ ಉಂಟು ಮಾಡಿತು ಅನ್ನೋದನ್ನು ನಾವು ನೋಡ್ತೀವಿ. ಯೆಹೋವನಾದ ದೇವರನ್ನು ಆರಾಧನೆ ಮಾಡುತ್ತಾ ಮುಂದೆ ಸಾಗ್ತಾ ಇರಬೇಕಾದ್ರೆ ದಾವೀದನ ಮನಸ್ಸಲ್ಲಿ ಒಂದು ಆಸೆ, ಒಂದು ಕಾನೇಶುಮಾರಿ ಮಾಡಿಬಿಡೋಣ, ಲೆಕ್ಕ ತಗೊಳ್ಳೋಣ. ಎಷ್ಟು ಜನ ಇದ್ದಾರೆ, ಯುದ್ಧಕ್ಕೆ ಹೋಗೋರು ಎಷ್ಟು ಜನ ಇದ್ದಾರೆ, ಟೋಟಲ್ ಎಷ್ಟು ಜನ ಇದ್ದಾರೆ, ಒಂದು ಲೆಕ್ಕ ಮಾಡೋಣ ಅನ್ನೋದನ್ನು ಅವನ ಮನಸ್ಸಲ್ಲಿ ಬರುತ್ತೆ. ಯೋವಾಬ ಹೇಳ್ತಾನೆ, ಪ್ಲೀಸ್ ಬೇಡ, ಅದನ್ನು ಇನ್ನೂ ಜನ ಜಾಸ್ತಿ ದೇವ್ರು ಕೊಡಲಿ, ತೊಂದರೆ ಇಲ್ಲ, ಲೆಕ್ಕ ಮಾಡೋದೆಲ್ಲ ಬೇಡ ಅಂತ ಹೇಳಿದ್ರೆ ಈ ದಾವೀದ ಏನು ಮಾಡ್ತಾನೆ, ಅದರ 4ನೇ ವಾಕ್ಯ ಹೇಳುತ್ತೆ, ದಾವೀದು ಅವರ ಮಾತಿಗೆ ಕಿವಿಗೊಡದೆ ತನ್ನ ಮಾತನ್ನೇ ಸಾಧಿಸ್ತಾನೆ. ಇಲ್ಲ, ಲೆಕ್ಕ ಮಾಡಲೇಬೇಕು. ಏಕೆಂದರೆ ಅಂದಿನ ಕಾಲಗಳಲ್ಲಿ ಶತ್ರುಗಳು ಆಕ್ರಮಣ ಮಾಡುವುದಕ್ಕಾಗಿ ಬರುವಾಗ ಎಷ್ಟು ಜನ ನಮಗೆ ಸೈನಿಕರಿದ್ದಾರೆ, ಎಷ್ಟು ರಥಗಳಿವೆ, ಎಷ್ಟು ಕುದುರೆಗಳಿವೆ, ಅವುಗಳ ಆಧಾರದ ಮೇಲೆ ಯಾರು ಪವರ್ಫುಲ್ ಅಲ್ಲ ಅನ್ನೋದನ್ನು ತೀರ್ಮಾನ ಮಾಡ್ತಾರೆ. ಒಂದು ಕಡೆ ಒಬ್ಬನಿಗೆ 5 ಲಕ್ಷ ಸೈನಿಕರಿದ್ದರೆ, ಇನ್ನೊಬ್ಬನಿಗೆ 10 ಲಕ್ಷ ಸೈನಿಕರಿದ್ದರೆ, ಆ 10 ಲಕ್ಷ ಸೈನಿಕರಿರೋನೇ ಬಲಶಾಲಿ ಎಂಬುದಾಗಿ. ಸೋಲ್ತಾನೋ ಗೆಲ್ತಾನೋ ಅನ್ನೋದು ಸೆಕೆಂಡ್ರಿ. ಆದರೆ ಜನರ ದೃಷ್ಟಿಯಲ್ಲಿ ಸೈನ್ಯ ಜಾಸ್ತಿ ಇದೆ, ರಥ ಜಾಸ್ತಿ ಇದೆ, ಕುದುರೆ ಜಾಸ್ತಿ ಇದೆ, ಇದೆಲ್ಲ ಅವರ ಒಂದು ಪ್ರೆಸ್ಟೀಜಿನ ವಿಷಯ. ನಮ್ಮ ಸೈನ್ಯದಲ್ಲಿ ಇಷ್ಟು ಸೈನಿಕರಿದ್ದಾರೆ, ರಥಗಳಿವೆ, ಕುದುರೆಗಳಿವೆ. ಈಗ ದಾವೀದನು ಸಹ ತನ್ನನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿನೋ ಏನೋ ಎಷ್ಟು ಜನ ಇದ್ದಾರೆ ಅಂತ ನೋಡ್ಕೊಂಡು ಬಾ, ಇಸ್ರಾಯೇಲ್ ಜನರು ಎಷ್ಟಿದ್ದಾರೆ, ಅದರಲ್ಲಿ ಸೈನಿಕರು ಎಷ್ಟಿದ್ದಾರೆ, ಯುದ್ಧಕ್ಕೆ ಹೋಗೋರು ಎಷ್ಟಿದ್ದಾರೆ, ಹೀಗೆ ಕೇಳ್ತಾನೆ. ಆದರೆ ಇವನ್ನೆಲ್ಲ ಎಣಿಸ್ಕೊಂಡು ಬಂದು 9ನೇ ವಾಕ್ಯದಲ್ಲಿ ಹೇಳ್ತಾನೆ, ಯೋವಾಬನು ಅರಸನಿಗೆ ಒಪ್ಪಿಸಿದಂತಹ ಲೆಕ್ಕ, ಇಸ್ರಾಯೇಲರಲ್ಲಿ ಯುದ್ಧಕ್ಕೆ ಹೋಗತಕ್ಕ ಸೈನಿಕರು 8 ಲಕ್ಷ, ಯಹೂದ್ಯರಲ್ಲಿ 5 ಲಕ್ಷ, ಟೋಟಲ್ 13 ಲಕ್ಷ ಇದ್ದಾರೆ ಯುದ್ಧಕ್ಕೆ ಹೋಗೋರು. 13 ಲಕ್ಷ ಸೈನ್ಯವನ್ನು ಹೊಂದಿಕೊಂಡಂತಹ, ಅಷ್ಟು ಪವರ್ಫುಲ್ ಆದಂತಹ ಈ ವಿಷಯಗಳನ್ನ ತಿಳಿದುಕೊಂಡು ಹ್ಯಾಪಿ ಆಗ್ತಾನೆ. ಆದರೆ ಸ್ವಲ್ಪ ಹೊತ್ತಾದಮೇಲೆ ಅವನಿಗೆ ಬೇಸರ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ದೇವರ ದೃಷ್ಟಿಯಲ್ಲಿ ತಾನು ಮಾಡಿದ್ದು ತಪ್ಪು ಅಂತ ಗೊತ್ತಾಗಿ ಅವನು ದೇವರ ಹತ್ರ ಕ್ಷಮೆ ಕೇಳ್ತಾನೆ. ಆದರೆ ದೇವರು ಶಿಕ್ಷೆಯನ್ನು ಕಳಿಸ್ಕೊಡ್ತಾನೆ. ಶಿಕ್ಷೆಯಿಂದ ಅನೇಕರು ಸಂಹಾರವಾಗ್ತಾ ಇರುವಾಗ ದಾವೀದ ಏನು ಮಾಡ್ತಾನೆ, ಹೋಗಿ ಒಂದು ಯಜ್ಞವನ್ನು ಮಾಡಿದ್ರೆ ಅದು ನಿಲ್ಲುವಂತಹ ಒಂದು ಆ ಒಂದು 20ನೇ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ ಅವನು ಹೋಗ್ತಾನೆ, ಏನು ಯಜ್ಞವೇದಿಯನ್ನು ಕಟ್ಟಿ, ಅದರ 18ನೇ ವಾಕ್ಯದಲ್ಲಿ ಗಾದ್ ಪ್ರವಾದಿ ಬಂದು ಹೇಳ್ತಾನೆ, ನೀನು ಹೋಗಿ ಏನು ಮಾಡಬೇಕು, ಯೆಹೋವನಿಗೋಸ್ಕರ ಒಂದು ಯಜ್ಞವೇದಿಯನ್ನು ಕಟ್ಟಿ ಯಜ್ಞವನ್ನು ಮಾಡು, ಆಗ ಈ ಒಂದು ಸಮಸ್ಯೆ ಬಗೆಹರಿಯುತ್ತೆ. ಅವನು ಆರೋನನ ಬಳಿಗೆ ಬರ್ತಾನೆ. ಅಲ್ಲಿ ಬಂದು ಯಜ್ಞಕ್ಕಾಗಿ ಒಂದು ಜಾಗ ಕೊಡು ಅಂತ ಕೇಳಿದಾಗ ಅವನು ಹೇಳ್ತಾನೆ, ಇಲ್ಲ ಸ್ವಾಮಿ, ನೀವು ತಗೊಳ್ಳಿ, ಯಾವುದು ಬೇಕೋ ನೀವು ತಗೊಂಡು ಯಜ್ಞ ಮಾಡಿ. ಆದರೆ ಅರಸ ಹೇಳ್ತಾನೆ, ಇಲ್ಲ, ನನಗೆ ಫ್ರೀ ಬೇಡ, ನನ್ನ ವಿಷಯ ಅದೇ, ನನಗೆ ಫ್ರೀ ಬೇಡ, ಸುಮ್ಮನೆ ಸಿಕ್ಕಿದ್ದನ್ನು ನಾನೇನು ಮಾಡಲ್ಲ, ಅರ್ಪಿಸೋದಿಲ್ಲ. ಅಲ್ಲಿ ಬಂದಾಗ ಆ 22ನೇ ವಾಕ್ಯದಲ್ಲಿ ದಾವೀದನಿಗೆ ಯಾರೋನನ್ನು ಹೇಳ್ತಾನೆ, ಅರಸನು ತನಗೆ ಇಷ್ಟವಾದನ್ನು ತೆಗೆದುಕೊಂಡು ಅರ್ಪಿಸೋಣವಾಗಲಿ. ಇಲ್ಲಿ ಹೋರಿ ಇದೆ, ಸೌದಿ ಇದೆ, ಎಲ್ಲ ಇದೆ, ಎತ್ತಿನ ಸಾಮಾನುಗಳೆಲ್ಲ ಇದೆ, ಯಾವುದನ್ನಾದ್ರೂ ತೊಗೋಬೋದು, ಹೇಗಾದರೂ ಮಾಡಿ. ಏಕೆಂದರೆ ಒಬ್ಬ ರಾಜ ಬಂದಿದ್ದಾನೆ, ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ, ನನಗೆ ಇಲ್ಲಿ ಜಾಗ ಕೊಡು, ಇಲ್ಲಿ ಯಜ್ಞವೇದಿ ಕಟ್ಟಬೇಕು ಅಂತ ಕೇಳಿದಾಗ, ನೀವು ಯಾವುದು ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ವಾಮಿ, ನಮಗೆ ಸಮಸ್ಯೆ ಬಗೆಹರಿದು ಸಾಕು. ನೀವು ರಾಜ ಬಂದು ನಮ್ಮ ಮನೆಯಲ್ಲೇ ಕೇಳಿದಾಗ ನಾವು ಕೊಡದೇ ಇರ್ತೀವ. ಆದರೆ ದಾವೀದ ಹೇಳ್ತಾನೆ, ದುಡ್ಡೆಷ್ಟು? ಅವನು ಹೇಳ್ತಾನೆ, ಇಲ್ಲ, ದುಡ್ಡಿಲ್ಲ, ಫ್ರೀ ಅಂದಾಗ ಇವನು ಹೇಳ್ತಾನೆ, ಇಲ್ಲ, ನಾನು ಫ್ರೀ ಕೊಡೋದಿಲ್ಲ. ದೇವರನ್ನು ಆರಾಧನೆ ಮಾಡುವಾಗ ಫ್ರೀ ಆಗಲ್ಲ. ನಾವು ನಮ್ಮ ಸಮಯವನ್ನು ವೆಚ್ಚ ಮಾಡಿ, ನಮ್ಮ ಹಣವನ್ನು ವೆಚ್ಚ ಮಾಡಿ, ನಮ್ಮ ಆರೋಗ್ಯವನ್ನು ವೆಚ್ಚ ಮಾಡಿ ನಾವು ಕರ್ತನನ್ನು ಆರಾಧಿಸಬೇಕು. ನೀವು 1 ಸಮುವೇಲ 15ನೇ ಅಧ್ಯಾಯ 15ನೇ ವಾಕ್ಯ ಓದಿದ್ರೆ ಅಲ್ಲಿ ಒಬ್ಬ ರಾಜ ಇದ್ದಾನೆ, ಅವನು ಸೌಲ. ಅಲ್ಲಿ ನಾವು ನೋಡುವಾಗ 15ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆ ಸೌಲನು, ಜನರು ನಿನ್ನ ದೇವರಾದ ಯೆಹೋವನಿಗೋಸ್ಕರ ಯಜ್ಞ ಸಲ್ಲಿಸುವುದಕ್ಕಾಗಿ ಅಮಾಲೇಕ್ಯರ ಕುರಿದನಗಳಲ್ಲಿ ಮೇಲ್ತರವುಗಳನ್ನು ಉಳಿಸಿ ತಂದಿದ್ದಾರೆ. ಅಮಾಲೇಕ್ಯರನ್ನು ಪೂರ್ಣವಾಗಿ ನಾಶ ಮಾಡುವಂಥ
ಸಮುವೇಲನ ಮೂಲಕ ಅಪ್ಪಣೆ ಹೊಂದಿದಂತಹ ಸೌಲ ಪೂರ್ಣ ಎಲ್ಲರನ್ನ ನಾಶ ಮಾಡದೆ ಕೆಲವು ಪ್ರಾಣಿಗಳನ್ನು ಎಲ್ಲ ತಗೊಂಡು ಬರ್ತಾನೆ. ಬಂದಾಗ ಸಮುವೇಲ ಕೇಳ್ತಾನೆ, ಏನಪ್ಪ ಎಲ್ಲ ನೆರವೇರಿಸ್ತಾ? ಹೌದು ಸ್ವಾಮಿ, ಎಲ್ಲ ನೆರವೇರಿಸ್ತೆ. ಆದರೆ ಮತ್ತೆ ಇದೇನು ಶಬ್ದ ಕೇಳಿಸ್ತಾ ಇದೆಯಲ್ಲ, ದನಗಳ ಶಬ್ದ ಕೇಳಿಸ್ತಾ ಇದೆಯಲ್ಲ. ಆಗ ಅವನು ಹೇಳುವಂಥ ಮಾತು, ಜನ ತಗೊಂಡು ಬಂದಿದ್ದಾರೆ ಸ್ವಲ್ಪ. ಯಾಕೆ ಗೊತ್ತಾ? ನಿನ್ನ ದೇವರಾದ ಯೆಹೋವನಿಗೋಸ್ಕರ ಯಜ್ಞ ಸಲ್ಲಿಸುವುದಕ್ಕಾಗಿ ಅಮಾಲೇಕ್ಯರ ಕುರಿದನಗಳನ್ನ ತಂದಿದ್ದಾರೆ. ಸೌಲ ನೋಡಿ, ತನ್ನ ಕುರಿದನಗಳು, ತನ್ನ ಜನರು ತಮ್ಮ ಕುರಿದನಗಳನ್ನು ಸಲ್ಲಿಸದೆ ಅಮಾಲೇಕ್ಯರ ಕುರಿದನಗಳನ್ನು ದೇವರಿಗೆ ಯಜ್ಞ ಮಾಡಿಬಿಟ್ಟು ಫ್ರೀಯಾಗಿ ಹೇಗೋ ಇವರದು ನಷ್ಟ ಇಲ್ಲದೆ ಯಜ್ಞ ಮಾಡೋಕ್ಕೆ ತೀರ್ಮಾನ ಮಾಡಿದಾಗ ದಾವೀದನೊಂದು ಸ್ವಭಾವ, ಇಲ್ಲ ನಾನು ಸುಮ್ಮನೆ ಸಿಕ್ಕಿದ್ದನ್ನು ದೇವರಿಗೆ ಕೊಡಲ್ಲ, ನಾನು ವೆಚ್ಚ ಮಾಡಿ ಕೊಡ್ತೀನಿ. ದೇವರನ್ನು ಆರಾಧನೆ ಮಾಡೋದು ತ್ಯಾಗ ಮಾಡಿ ಕೊಡಬೇಕು. ನಮ್ಮ ಹಣದಿಂದ ಕೊಡಬೇಕು ನಾವು, ಅಥವಾ ನಮ್ಮ ಸಮಯವನ್ನು ಕೊಡಬೇಕು ನಾವು, ತ್ಯಾಗ ಮಾಡಬೇಕು. ಕರ್ತನ ಸನ್ನಿಧಾನದಲ್ಲಿ ಸುಮ್ಮನೆ ಸಿಕ್ಕಿದ್ದನ್ನು ಕೊಡೋದಲ್ಲ. ದೇವರ ಸನ್ನಿಧಾನದಲ್ಲಿ ದಾವೀದ ಹೇಳ್ತಾನೆ, ಸುಮ್ಮನೆ ಸಿಕ್ಕಿದ್ದನ್ನು ನಾನು ಕೊಡೋದಿಲ್ಲ. ಕರ್ತನ ಸನ್ನಿಧಾನದಲ್ಲಿ ಕರ್ತನಿಗಾಗಿ ನಮ್ಮನ್ನೇ ಒಪ್ಪಿಸಿಕೊಟ್ಟು ಆರಾಧಿಸುವಂತೆ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಯೇಸುವೆ, ಸಮಯಕ್ಕಾಗಿ ಸ್ತೋತ್ರ. ಮತ್ತೊಂದು ಆವರ್ತಿ ದಿನ ಸನ್ನಿಧಾನಕ್ಕೆ ಬಂದಿದ್ದೇವೆ. ತಲೆಬಾಗಿರುವಂಥ ನಿನ್ನ ಮಕ್ಕಳೆಲ್ಲರನ್ನ ಕರ್ತನೆ ನೀನು ಆಶೀರ್ವದಿಸು. ನಿನ್ನ ಕೃಪೆಯಲ್ಲಿ ನಮ್ಮನ್ನು ಮರೆ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್. God bless you.